ಹಲೋ ನಮಸ್ತೆ. ಇವತ್ತು ಕಾಯಿ ಒಬ್ಬಟ್ಟು ಮಾಡೋದು ನೋಡೋಣ ಬನ್ನಿ. ಒಂದೆರಡು ಕಾಯಿ ತುರಿದಿಟ್ಟಿದ್ದೇನೆ, ಒಂದು 3-4 ಬೆಲ್ಲವನ್ನು ಚಚ್ಚಿಟ್ಟಿದ್ದೇನೆ. ನೋಡಿ, ಇದು ಕಡಲೆ ಪುಡಿ ಮಾಡಿಟ್ಟಿದ್ದೇನೆ, ಒಂದು 2 ಹಿಡಿಯಷ್ಟು. ಮೈದಾ ಒಂದು 1/4 kg ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕಲಸಿಕೊಳ್ಳೋಣ ಕಣಕಕ್ಕೆ. ಮೈದಾವೆಲ್ಲ ನೀಟಾಗಿ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಕಲಿಸಿಕೊಳ್ಳೋಣ. ಕಣಕ ಒಬ್ಬಟ್ಟು ಮಾಡೋಕ್ಕೆ ಒಂದು 1 ಅವರ್ ಮುಂಚೆ ಕಲಸಿಟ್ಟರೆ ತುಂಬ ಹದವಾಗಿ ಕಣಕವು ರೆಡಿಯಾಗುತ್ತದೆ. ನೋಡಿ, ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಕೈಯಲ್ಲಿ ಚೆನ್ನಾಗಿ ನೀಟಾಗಿ ಕಲಿಸಿಕೊಳ್ಳಬೇಕು. ಈಗ ಒಂದು ದಪ್ಪನೆಯ ಬಾಣಲಿ ಇಟ್ಟು ಹೆಚ್ಚಿಟ್ಟಿರುವ 4 ಬೆಲ್ಲವನ್ನು ಹಾಕಿಕೊಳ್ಳೋಣ. ಬೆಲ್ಲವನ್ನು, ಕಾಯಿ ಎಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳೋಣ. ನೀಟಾಗಿ ಸಣ್ಣ ಉರಿಯಲ್ಲಿ ಹುರಿದರೆ ತಳ ಹತ್ತುವುದಿಲ್ಲ, ಚೆನ್ನಾಗಿ ಬರ್ತದೆ ಕಾಯಿ ಒಬ್ಬಟ್ಟು. ನೋಡಿ, ಈಗೆಲ್ಲ ಚೆನ್ನಾಗಿ ಬೆಲ್ಲವೆಲ್ಲ ಕರಗಿ ನೀಟಾಗಿ ಇದೆ. ಈಗ ಇದಕ್ಕೆ ಗಸಗಸೆ 1 ಚಮಚದಷ್ಟು ಹಾಕಿಕೊಳ್ಳೋಣ. ಏಲಕ್ಕಿ ಪುಡಿ ಒಂದು 1/4 ಚಮಚದಷ್ಟು ಹಾಕಿಕೊಳ್ಳೋಣ. ಹಾಕಿಕೊಂಡು ಕಡಲೆ ಒಂದು 2 ಹಿಡಿಯಷ್ಟು ಕಡಲೆಯನ್ನು ಪುಡಿ ಮಾಡಿಟ್ಟಿದ್ದೇನೆ. ಇದು ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ಕಡಲೆ ಪುಡಿಯನ್ನು ಸ್ವಲ್ಪ ಹಾಕಿಕೊಳ್ಳೋಣ. ಕಾಯಿ ಒಬ್ಬಟ್ಟು ತುಂಬ ರುಚಿಕರವಾಗಿರುತ್ತದೆ. ನೀಟಾಗಿ ಉಂಡೆಗಳು ಕಟ್ಟಿಕೊಳ್ಳಬಹುದು ನಾವು. ನೋಡಿ, 1 ಹಿಡಿ 2 ಹಿಡಿಯಷ್ಟು ಕಡಲೆ ಪುಡಿ ಮಾಡಿಟ್ಟಿದ್ದೆ, ಅದನ್ನು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೋಡಿ, ರೆಡಿಯಾಗಿದೆ ಕಾಯಿ ಒಬ್ಬಟ್ಟಿಗೆ ಕಣಕ ರೆಡಿಯಾಗಿದೆ, ಹೂರಣ ರೆಡಿಯಾಗಿದೆ. ನೋಡಿ, ಮೈದಾವನ್ನು ಕಲಸಿ ಇಟ್ಟಿದ್ದೆ. ನೋಡಿ, ಈಗ ಇದು ಕಣಕ ರೆಡಿಯಾಗಿದೆ ಒಬ್ಬಟ್ಟು ಮಾಡಲಿಕ್ಕೆ. ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೋಡಿ, ಈ ರೀತಿ ಉಂಡೆಗಳನ್ನು ಮಾಡಿಟ್ಟಿದ್ದೇನೆ, ಸಣ್ಣ ಸಣ್ಣ ಉಂಡೆಗಳನ್ನಾಗಿ. ಈಗ ಕಣಕವನ್ನು ಎತ್ತಿಕೊಂಡು, ಮೈದಾದ ಕಲಸಿಟ್ಟಿರುವ ಕಣಕವನ್ನು ಎತ್ತಿಕೊಂಡು ಅದನ್ನು ಸಣ್ಣ ಉಂಡೆಯನ್ನಾಗಿ ಮಾಡಿ ಎಣ್ಣೆ ಸವರಿ ತಟ್ಟಿಕೊಳ್ಳೋಣ. ಬೇಕಾದರೆ ನೀವು ಲಟ್ಟಣಿಗೆಯಲ್ಲೂ ತಟ್ಟಿಕೊಳ್ಳಬಹುದು. ನಾನು ಈ ರೀತಿ ಕೈಯಲ್ಲೇ ತಟ್ಟಿಕೊಳ್ಳುತ್ತೇನೆ. ಚಿಕ್ಕದಾಗಿ ಮಾಡಿದರೆ ತುಂಬ ನೋಡಲು ಚೆನ್ನಾಗಿರುತ್ತೆ, ತಿನ್ನಲು ಚೆನ್ನಾಗಿರುತ್ತದೆ. ನೋಡಿ, ಈ ರೀತಿ ಎಣ್ಣೆ ಕೈ ಮಾಡಿ ಈ ರೀತಿ ತಟ್ಟಿಕೊಳ್ಳೋಣ. ನಾವು ಮಾಡುವ ಕಾಯಿ ಒಬ್ಬಟ್ಟು ಈ ರೀತಿ ಮಾಡುತ್ತೇನೆ. ನೀವು ಹೇಗೆ ಮಾಡುತ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೆಂಚು ಕಾದಿದೆ. ಎಣ್ಣೆಯನ್ನು 1-2 ಚಮಚ ಎಣ್ಣೆ ಹಾಕಿದ್ದೇನೆ. ಈಗ ಒಬ್ಬಟ್ಟನ್ನು ತವಾ ಮೇಲೆ ತಟ್ಟಿ ಈ ರೀತಿ ಹಾಕಿ ಬೇಯಿಸಿಕೊಳ್ಳೋಣ. ಎಣ್ಣೆಯನ್ನು ಹಾಕಿ ನೋಡಿ, ಇದಕ್ಕೆ ತುಪ್ಪ ಹಾಕಿಕೊಂಡು ತಿಂದರೆ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತದೆ. ಎರಡು ಬದಿಯು ನೀಟಾಗಿ ಬೇಯಿಸಿಕೊಳ್ಳೋಣ. ನೋಡಿ, ಈ ರೀತಿ ಹೇಗೆ ಬೆಂದಿದೆ ಎಂದು ತುಂಬ ಚೆನ್ನಾಗಿದೆ. ಕೇವಲ ಒಂದು ಅರ್ಧ ಮುಕ್ಕಾಲು ಅವರೆಲ್ಲ ಮಾಡಿಕೊಳ್ಳಬಹುದು ಕಾಯಿ ತುರಿ ಮಾಡಿಟ್ಟುಕೊಂಡರೆ. ಆಮೇಲೆ ಇದು ಒಬ್ಬಟ್ಟು 1 ವಾರ 15 ಇಟ್ಟರೂ ಕೆಡುವುದಿಲ್ಲ, ತುಂಬ ಚೆನ್ನಾಗಿರ್ತದೆ. ಮನೆಯಲ್ಲಿ ನೀವು ಒಮ್ಮೆ ಮಾಡಿ ಹೇಗಾಗಿದೆ ಎಂದು ತಿಳಿಸಿ.